ಫ್ರೆಂಡ್ಸ್, ನಾನಿವತ್ತು ಮೆಣಸಿನ್ಕಾಯಿ ಬೋಂಡ ಮಾಡಿದ್ದೆ ಊಟಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ವು, ಗರಿ ಗರಿಯಾಗಿದ್ವು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊತಾ ಇದ್ದೀನಿ. ರಫಾಗಿ ಪುಡಿ ಮಾಡಿದರೆ ಸಾಕು. 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಂಡೆ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಟೇಸ್ಟ್ಗೆ ಅಂತ ಹಿಂಗೆ ಹಾಕ್ಕೊಂಡೆ. ಸ್ವಲ್ಪ ಅರಿಶಿಣ ಹಾಕ್ಕೊಂಡೆ. 1/4 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ. ನೋಡಿ, ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ನೋಡಿ, ನೋಡ್ಕೋಬೇಕು ನಾವು. ತೀರಾ ತೆಳುವಿದ್ರೆ ಚೆನ್ನಾಗಿರಲ್ಲ, ಕೋಟಿಂಗ್ ಚೆನ್ನಾಗಾಗಲ್ಲ. ತೀರಾ ಗಟ್ಟಿಯಾದರೆ ಜಾಸ್ತಿ ಕಡಲೆ ಹಿಟ್ಟು ಮೆತ್ಕೊಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಒಂದು ಕನ್ಸಿಸ್ಟೆನ್ಸಿ ಅದಕ್ಕೆ ನೋಡಿಕೊಂಡು ಮಾಡ್ಕೋಬೇಕು. ನಾನು ತೋರಿಸಿದ್ದೀನಿ ನೋಡಿ, ಆ ಥರ. ಇಲ್ಲಿ ಮೆಣಸಿನ್ಕಾಯಿ ದಪ್ಪ ಇತ್ತು, ಅದಕ್ಕೆ ನಾನು ಸ್ಪ್ಲಿಟ್ ಮಾಡಿ 2 ಭಾಗ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದೊಂದು ಸಲ ಕುಟ್ಟಿ ಅದರಲ್ಲಿ ಜಾಸ್ತಿ ಬೀಜ ಇರೋದನ್ನು ಉದುರಿಸ್ಕೊಂಡೆ. ಈಗ ನೋಡಿ, ಬಾಣಲಿಗೆ ಆಯಿಲ್ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆಯಿತು. ಈಗ ನಾನು ಒಂದೊಂದು ಮೆಣಸಿನ್ಕಾಯಿನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ತೇಲಿಸ್ಕೊತೀನಿ. ನೋಡಿ, ಈ ರೀತಿ ಬಿಡಬೇಕು, ಫುಲ್ ಕೋಟ್ ಆಗಬೇಕು. ಮತ್ತು ಆಯಿಲಲ್ಲಿ ಈ ರೀತಿ ಬಿಡಬೇಕು. ಆಯಿಲು ಹದವಾಗಿ ಕಾದಿರಬೇಕು. ಫುಲ್ ಕೋಟಾಗಿ ದಪ್ಪ ಆಗೋ ಥರ ಮಾಡ್ಕೋಬಾರ್ದು ಫ್ರೆಂಡ್ಸ್. ಒಂದು ಸಲ ಹಿಂಗೆ ಅದ್ದಿದ ಮೇಲೆ ಹಿಂಗೊಂದು ಸಲ ಆ ಪಾತ್ರೆಗೆ ಸವರ್ಕೋಬೇಕು. ಆಗ ಜಾಸ್ತಿ ಕೋಟ್ ಆಗಲ್ಲ. ನೋಡಿ, ಈ ಥರ ಇರಬೇಕು. ಒಂದೊಂದು ಹತ್ರ ಕೋಟ್ ಆಗಿರಬಾರ್ದು, ಎಲ್ಲಾದರೂ ಒಂದು ಹತ್ರ ಅಷ್ಟು ಮೆತ್ತಿರಬಾರ್ದು ಕಡಲೆ ಹಿಟ್ಟು. ಆ ಥರ ಇದ್ರಷ್ಟೇ ಚೆನ್ನಾಗಿರೋದು ಮೆಣಸಿನ್ಕಾಯಿ ಬೋಂಡ ಯಾವಾಗಲೇ ಆಗಲಿ. ಇಲ್ಲ ಹಿಟ್ಟು ತಿಂದಾಗೆ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ಬರಬೇಕು ಮೆಣಸಿನ್ಕಾಯಿ ಬೋಂಡ. ಗರಿ ಗರಿಯಾಗಿ ತುಂಬ ಟೇಸ್ಟಾಗಿದ್ವು. ಈ ರೀತಿಯೇ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ರೌಂಡ್ಗೆ ಈಗ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅವನ್ನ ನಾವು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಆ ಬಬಲ್ಸ್ ಬರೋದು ಕಮ್ಮಿ ಆಗುತ್ತೆ. ತಿರ್ಗಿ ಹಾಕಿದ ತಕ್ಷಣ ಶೇಕ್ ಮಾಡಬಾರ್ದು, ಹಿಟ್ಟೆಲ್ಲ ಕದ್ರದಂಗೆ ಆಗುತ್ತೆ. ಒಂದು 30 ಸೆಕೆಂಡ್ ಬಿಡಬೇಕು. ಆಮೇಲೆ ನಾವು ಉಲ್ಟಾ ಮಾಡ್ಕೋಬೇಕು, ಇಲ್ಲ ತಿರುಗಿಸ್ಬೇಕು. ನೋಡಿ, ಈಗ ಆಗಿದೆ. ತೆಕ್ಕೊತೀನಿ ಒಂದೊಂದೇ. ದೊಡ್ಡದಿರೋದ್ರಿಂದ ಒಂದೊಂದೇ ಪೀಸ್ ತೆಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ವು. ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. 100% ಗ್ಯಾರಂಟಿ ಹೇಳ್ತೀನಿ. ತುಂಬ ಇಷ್ಟಪಡ್ತೀರ ಈ ಥರ ಮಾಡೋದ್ರಿಂದ. ಇವತ್ತಿನ ರೆಸಿಪಿ ಇದಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಣ್ಣಿಲೆ